ಎನ್ನರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ನಾನು MC ಗುರುಶಾಂತಪ್ಪ. ಸುದ್ದಿಗಳ ವಿವರ. ಸಾಮಾಜಿಕ ಚಿಂತಕ ಮಡಬೂರು H.T. ರಾಜೇಂದ್ರ ಅವರು ನಮ್ಮನ್ನಾಗಲಿ 1 ವರ್ಷವಾಗಿದ್ದು, ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಜುಲೈ 13ರ ಸೋಮವಾರ ಬೆಳಗ್ಗೆ 9:30ಕ್ಕೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣೆ ಹಾಗೂ ಅನಾಥಾಶ್ರಮದ ಬಡ ರೋಗಿಗಳಿಗೆ ಆಹಾರದ ಕಿಟ್ ವಿತರಿಸಲು ತೀರ್ಮಾನಿಸಲಾಗಿದೆ ಎಂದು H.T. ರಾಜೇಂದ್ರ ಅಭಿಮಾನಿ ಬಳಗದ ಅಧ್ಯಕ್ಷ M.R. ಸುಂದರೇಶ್ ತಿಳಿಸಿದರು. ಅವರು ಶನಿವಾರ ಪಟ್ಟಣದ ಎಕ್ಸೆಲ್ ಕಂಪ್ಯೂಟರ್ ಸೆಂಟರ್ ಹಾಲ್ನಲ್ಲಿ ದಿವಂಗತ H.T. ರಾಜೇಂದ್ರ ಅಭಿಮಾನಿ ಬಳಗದ ವತಿಯಿಂದ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. H.T. ರಾಜೇಂದ್ರ ಅವರು ವೈಜ್ಞಾನಿಕ ಚಿಂತಕರಾಗಿದ್ದರು. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯಲು ಜಾತ್ಯತೀತ ಪಕ್ಷಾತೀತವಾಗಿ H.T. ರಾಜೇಂದ್ರ ಅವರ ಅಭಿಮಾನಿ ಬಳಗ ಹುಟ್ಟುಹಾಕಲಾಗಿದೆ. ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಸೋಮವಾರ H.T. ರಾಜೇಂದ್ರ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ನಂತರ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸುತ್ತೇವೆ. H.T. ರಾಜೇಂದ್ರ ಅವರ ಎಲ್ಲ ಅಭಿಮಾನಿಗಳು ಆ ದಿನ ಆಗಮಿಸಬೇಕು ಎಂದು ಅವರು ಮನವಿ ಮಾಡಿದರು. H.T. ರಾಜೇಂದ್ರ ಅಭಿಮಾನಿ ಬಳಗದ ಕಾರ್ಯದರ್ಶಿ ಅಬ್ದುಲ್ ಸುಬಾನ್ ಮಾತನಾಡಿ, ದಿವಂಗತ H.T. ರಾಜೇಂದ್ರ ಅವರ ರಾಜಕೀಯ ಜೀವನ ಪಾರದರ್ಶಕವಾಗಿತ್ತು. ಅವರ ತತ್ವ ಹಾಗೂ ಆದರ್ಶಗಳನ್ನು ಜೀವಂತವಾಗಿಟ್ಟು ಮುಂದಿನ ಪೀಳಿಗೆಯ ರಾಜಕಾರಣಿಗಳಿಗೆ ಹಸ್ತಾಂತರಿಸಬೇಕಾಗಿದೆ ಎಂದರು. H.T. ರಾಜೇಂದ್ರ ಅಭಿಮಾನಿ ಬಳಗದ ಸದಸ್ಯ ಹಾಗೂ ನಾಗಚಂದ್ರ ಪ್ರತಿಷ್ಠಾನ ಅಧ್ಯಕ್ಷ ಕಣಿವೆ ವಿನಯ್ ಮಾತನಾಡಿ, ದಿವಂಗತ H.T. ರಾಜೇಂದ್ರ ಅವರು ಶಿಕ್ಷಣ ತಜ್ಞ ಹಾಗೂ ಮುತ್ಸದ್ದಿ ರಾಜಕಾರಣಿಗಳಾಗಿದ್ದರು. ಅವರು ಇತರ ರಾಜಕಾರಣಿಗಳಿಗೆ ರೋಲ್ ಮಾಡಲಾಗಿದ್ದಾರೆ ಎಂದರು. ಸಭೆಯಲ್ಲಿ H.T. ರಾಜೇಂದ್ರ ಅಭಿಮಾನಿ ಬಳಗದ ಉಪಾಧ್ಯಕ್ಷ ಕೋಣಿಕೆರೆ ವಿಜೇಂದ್ರ, ಖಜಾಂಚಿ ಮಡಬೂರು ಸತೀಶ್, ಸಂಚಾಲಕ ಚಿಟ್ಟಿಕುಡಿಗೆ ಮನು, ಸದಸ್ಯರಾದ ಕರಗುಂದ ಚಂದ್ರೇಗೌಡ, ವರ್ಕಾಟೆ ಹೂವಣ್ಣ, ಸತ್ಯನಾರಾಯಣ ಶ್ರೇಷ್ಠಿ, ವರ್ಕಾಟೆ ಸುಧಾಕರ, ಸಿದ್ದನಕುಡಿಗೆ ಮನು, KM ಶೈಲೇಶ್ ಇದ್ದರು. ಗೃಹ ಜ್ಯೋತಿ ಮನೆ ಸರ್ವೆ ಕಾರ್ಯವು ನಡೆಯಬೇಕಾಗಿದ್ದು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರುಗಳು, ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಕೈ ಜೋಡಿಸಿ ಸರ್ವೆ ಕಾರ್ಯವನ್ನು ಯಶಸ್ವಿಗೆ ಸಹಕಾರ ನೀಡಬೇಕು ಎಂದು ಶಿವಮೊಗ್ಗ ಭದ್ರಾ ಕಾರ್ಡ್ ಅಧ್ಯಕ್ಷ ಡಾಕ್ಟರ್ KP ಅಂಶುಮಂತ್ ಕರೆ ಸೂಚಿಸಿದರು. ಅವರು ಶುಕ್ರವಾರ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಕುಮಾರಿ ಚಂದ್ರಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳ ಫಲಾನುಭವಿ ಸಮಾವೇಶವನ್ನು ಶಾಸಕರೊಂದಿಗೆ ಚರ್ಚಿಸಿ ದಿನಾಂಕ ನಿಗದಿಪಡಿಸಿ ಆಚರಿಸೋಣ. ಎಲ್ಲರೂ ಸಮಾವೇಶಕ್ಕೆ ಸಹಕಾರ ನೀಡಬೇಕು ಎಂದರು. ಸರ್ಕಾರದ ಯೋಜನೆ ಸವಲತ್ತುಗಳನ್ನು ಮನೆಗೆ ತಲುಪಿಸುವಂತಹ ಅವಕಾಶ ನಿಮಗೆ ದೊರಕಿದೆ. ಸರ್ಕಾರದ ಯೋಜನೆಗಳನ್ನು ಜನರ ಮನೆಗೆ ತಲುಪಿಸುವುದು ಪುಣ್ಯದ ಕೆಲಸವಾಗಿದೆ ಎಂದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಕುಮಾರಿ ಚಂದ್ರಮ್ಮ ಮಾತನಾಡಿ, ಈ ತಿಂಗಳಲ್ಲಿ ತಾಲೂಕಿನ ಕಸಬಾ ಹೋಬಳಿಗಳಲ್ಲಿ 2 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಸೇರಿಸಿ ಸಮಾವೇಶ ಆಯೋಜಿಸಲು ಶಾಸಕರು ತಿಳಿಸಿದ್ದಾರೆ. ಇದಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಇಲಾಖೆಯವರು ಕೈಜೋಡಿಸಬೇಕು. ಫಲಾನುಭವಿಗಳನ್ನು ಸಮಾವೇಶಕ್ಕೆ ಕರೆತರುವುದು ಸಹ ಮುಖ್ಯವಾಗಿರುತ್ತದೆ ಎಂದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ HD ನವೀನ್ ಕುಮಾರ್, ತಾಲೂಕು ಬಗರ್ಹುಕುಂ ಸಮಿತಿ ಅಧ್ಯಕ್ಷ EC ಜೋಯ್, KDP ಸದಸ್ಯ KV ಸಾಜು, ಗ್ಯಾರಂಟಿ ಸಮಿತಿ ಸದಸ್ಯರುಗಳಾದ ಇಂದಿರಾನಗರ ರಘು, ಬೇಸಿಲ್, ನಾಗರಾಜ್, ದೇವರಾಜ್, ಅಪೂರ್ವ, ಹೂವಮ್ಮ, TT ಇಸ್ಮಾಯಿಲ್, ಸೈಯದ್, ಶಫೀರ್ ಅಹಮದ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆ ಸಮಸ್ಯೆಗಳನ್ನು ಪರಿಹರಿಸಕ್ಕೂ ಆಗುತ್ತೆ. ನೀವು ಪಂಚಾಯತ್ ಅಂತ ಸೇರಿದ್ರೆ ಅವರೆಲ್ಲರೂ ಬರ್ತಾರೆ. ಪಂಚಾಯತ್ ಎಲ್ಲ ಪಂಚಾಯತಿಯ ಎಲ್ಲ ಭಾಗದಿಂದ ತಾಲೂಕಿಗೆ ಬರೋದು ಕಷ್ಟ ಅಥವಾ ಹೋಗ್ಲಿಕ್ಕೆ ಬರೋದು ಕಷ್ಟ. ಮೊದಲು ಉದಾಹರಣೆಗೆ ನೀವು ಬಾಳೆಹೊನ್ನೂರಲ್ಲಿ ಮಾಡಿದ್ರೆ ಕರ್ಕೇಶ್ವರದಿಂದ ಬರ್ಬೋದು, ಬಿಡ್ಬೋದು. ಮಾಜಿ ಸಚಿವ ಬೇಗಾನೆ ರಾಮಯ್ಯ ಅಭಿಮಾನಿ ಬಳಗದವರು ವಿಧಾನ ಪರಿಷತ್ ಸದಸ್ಯೆ ಡಾಕ್ಟರ್ ಆರತಿ ಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶನಿವಾರ ನರಸಿಂಹರಾಜಪುರ ಪಟ್ಟಣದ ಪ್ರವಾಸಿ ಮಂದಿರ ಸಮೀಪದ ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಹತ್ತಿರ ಇರುವ ಕರುಣಾಲಯ ಸೇವಾ ಸಂಸ್ಥೆ ನಡೆಸುತ್ತಿರುವ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಹಾಲು, ಹಣ್ಣು ಹಾಗೂ ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಬೇಗಾನೆ ಅಭಿಮಾನಿ ಬಳಗದ ತಾಲೂಕು ಸಂಚಾಲಕ ಅಭಿನವ ಗಿರಿರಾಜ್ ಮಾತನಾಡಿ, ಡಾಕ್ಟರ್ ಆರತಿ ಕೃಷ್ಣ ಅವರು ರಾಷ್ಟ್ರ ಹಾಗೂ ರಾಜ್ಯದಾದ್ಯಂತ ಹೆಸರು ಗಳಿಸಿದ್ದಾರೆ. ಕೃಷ್ಣ ಫೌಂಡೇಶನ್ ಮುಖಾಂತರ ಶಾಲೆಗಳಲ್ಲಿ ಬಡ ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅವರ ಸೇವೆಗಳನ್ನು ಗುರುತಿಸಿ ಸರ್ಕಾರವು ಡಾಕ್ಟರ್ ಆರತಿ ಕೃಷ್ಣ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದೆ ಎಂದರು. ಬೇಗಾನೆ ರಾಮಯ್ಯ ಅಭಿಮಾನಿ ಬಳಗದ ಕ್ಷೇತ್ರ ಸಂಚಾಲಕ ಮಂಜುನ್ ಗೌಡ ಮಾತನಾಡಿ, ಬೇಗಾನೆ ರಾಮಯ್ಯ ಅಭಿಮಾನಿ ಬಳಗವು ರಾಜಕೀಯ ಪ್ರೇರಿತ ಸಂಸ್ಥೆಯಲ್ಲ, ಸಾಮಾಜಿಕ ಜವಾಬ್ದಾರಿ ಅರಿತು ಬೇಗಾನೆ ರಾಮಯ್ಯ ಅಭಿಮಾನಿ ಬಳಗ ಹುಟ್ಟುಹಾಕಿದ್ದೇವೆ. ಈ ವೃದ್ಧಾಶ್ರಮದಲ್ಲಿ ಸಿಸ್ಟರ್ಗಳ ಸೇವೆ ಅನನ್ಯವಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶಾಮಿಯಾನ ಸಂಘದ ಅಧ್ಯಕ್ಷ ಸಮೀರ್ ಮಾತನಾಡಿ, ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಬಿಡುವ ಸಂಸ್ಕೃತಿಯನ್ನು ನಿಲ್ಲಬೇಕು ಎಂದರು. ಈ ಸಂದರ್ಭದಲ್ಲಿ ಮಥಾಯ್, ಅರ್ಜುನ್, ದಿವಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ಈಗಲೂ ಕೂಡ ಮಾಡ್ತಾ ಇದ್ವಿ. ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಸೇವೆಯನ್ನು, ನೀವು ಮಾಡ್ತಿರೋ ಸೇವೆಗೆ ಒಂದು ಸಹಕಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು
ಮಾಡ್ತೀವಿ ಅಂತೇಳಿ ಬೇಗನೆ ರಮಯ್ಯ ಅಭಿಮಾನಿ ಬಳಗದಿಂದ ಶುಭ ಹಾರೈಸ್ತಾ, ನಮ್ಮ ಅಜ್ಜಿ, ನಮ್ಮ ತಾಯಿ, ನಮ್ಮ ಅಕ್ಕಂದರು ವಯಸ್ಸಾದಾಗ ಹೇಗಿದ್ದಾರೋ ಹಾಗಿದ್ದಾರೆ. ಅವರನ್ನು ನಾವು ಬೇಗನೆ ರಮಯ್ಯ ಅಭಿಮಾನಿ ಬಳಗದಿಂದ MLC ಆರತಿ ಕೃಷ್ಣರವರ ಹುಟ್ಟಿದ ದಿನಕ್ಕಾಗಿ ಈ ದಿನ ನರಸಿಂಹರಾಜಪುರದ ಈ ಸೇವಾ ಮನೋಭಾವನೆಯ ತಮ್ಮ ಸ್ವಂತದವರಂತೆ ನೋಡಿಕೊಳ್ತಕ್ಕಂತಹ ಈ ವೃದ್ಧಾಶ್ರಮಕ್ಕೆ ಒಂದು ಚಿಕ್ಕದಾಗಿ ಹಾಲು, ಬ್ರೆಡ್ಡು, ಹಣ್ಣು ವಿತರಣೆ ಮಾಡಿ ಆ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಆಚರಿಸುವುದ ಯೋಜನೆ ನಮ್ಮ ಈ ಬೇಗನೆ ರಮಯ್ಯ ಅಭಿಮಾನಿ ಬಳಗ. ಹಾಗಾಗಿ ಆ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನು ವಂದನೆಗಳು.